ಚುಮುಚುಮು ಚಳಿಯನ್ನ ಲೆಕ್ಕಿಸದೆ ರೋಡಿಗಿಳಿದ ಸಹಸ್ರ ಮಂದಿ. ಸಚಿವ ದ್ವಯರ ನೇತೃತ್ವದಲ್ಲಿ ವೃಕ್ಷತಾನ್ ಎಂಬ ಕಾರ್ಯಕ್ರಮದಲ್ಲಿ ಬಂಧಿ. ಗುಮ್ಮಟ ನಗರಿ ವಿಜಯಪುರದಲ್ಲಿ ಹಸಿರಿಗಾಗಿ ಓಟ, ಒಂದೇ ನೋಟ. ಗೋಳಗುಮ್ಮಟ ನಗರಿ ವಿಜಯಪುರದಲ್ಲಿ ಭಾನುವಾರ ಬೆಳ್ಳಂಬೆಳಿಗ್ಗೆ ಬಣ್ಣ ಬಣ್ಣದ ಟೀ ಶರ್ಟ್ಗಳನ್ನು ಧರಿಸಿ ರೋಡಿಗಿಳಿದಂತ ಜನ ಮೈಕೊರಿಯುವಂತ ಚಳಿಯನ್ನ ಲೆಕ್ಕಿಸದೆ ನಾಮುಂದು ತಾಮುಂದು ಅಂತ ಓಡಲಾರಂಭಿಸಿದ್ರು. ವೃಕ್ಷ ಅಭಿಯಾನ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಈ ಬಾರಿಯ ವೃಕ್ಷತಾನ್ ಪಾರಂಪರಿಕ ಓಟಕ್ಕೆಂದು 20,000ಕ್ಕೂ ಅಧಿಕ ಮಂದಿ ಹೆಜ್ಜೆ ಹಾಕಿದ್ರು. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೇರಿದಂತೆ ಮೊದಲಾದ ಗಣ್ಯರು ಹಸಿರಿಗಾಗಿನ ಓಟಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ಕೊಟ್ಟರು. 1ರಿಂದ 5, 5ರಿಂದ 10 ಮತ್ತು 10ರಿಂದ 20 ಕಿಲೋಮೀಟರ್ಗಳವರೆಗೆ ಅಂತ ಆಯೋಜನೆ ಮಾಡಲಾಗಿದ್ದಂಥ 3 ಪ್ರಕಾರದ ಓಟದಲ್ಲಿ ಎಲ್ಲ ವಯೋಮಾನದವರು ಕೂಡ ಉತ್ಸಾಹದಿಂದ ಪಾಲ್ಗೊಂಡಿದ್ದು ಕಂಡುಬಂತು. ಈ ಮೂಲಕ ಪರಿಸರ ಜಾಗೃತಿ ಮೂಡಿಸಲಾಯಿತು. ಜೊತೆಗೆ ಗೋಳಗುಮ್ಮಟ ಖ್ಯಾತಿಯ ವಿಜಯಪುರಕ್ಕೆ ಬಹುಕಾಲದಿಂದಲೂ ಕೂಡ ಅಂಟಿಕೊಂಡಿರುವಂಥ ಬರದ ನಾಡೆಂಬ ಹಣೆಪಟ್ಟಿಯನ್ನ ಅಳಿಸುವ ಪಣ ತೊಟ್ಟಂತಿತ್ತು. ವೃಕ್ಷತಾನ್ ಅಭಿಯಾನದ ಪರಿಣಾಮ ನಗರದ ರಸ್ತೆಗಳ ತುಂಬಾ ಜನಸಂದಣಿಯಿಂದಾಗಿ ಕೆಲ ಹೊತ್ತು ವಾಹನಗಳ ಸಂಚಾರ ವಿರಳವಾಗಿದ್ದುದು ಕೂಡ ಕಂಡುಬಂತು. 2016ರಲ್ಲಿ ಆರಂಭಗೊಂಡ ವೃಕ್ಷತಾನ್ ಅಭಿಯಾನದ ಮೂಲಕ ವಿಜಯಪುರದಲ್ಲಿ ಇಲ್ಲಿಯವರೆಗೂ ಕೋಟಿ ವೃಕ್ಷಗಳನ್ನು ನೆಟ್ಟು ಪೋಷಿಸಲಾಗಿದ್ದು, ಮುಂದಿನ 10 ವರ್ಷಗಳ ಅವಧಿಯಲ್ಲಿ ನಮ್ಮ ಪ್ರತಿಷ್ಠಾನದಿಂದ 5 ಕೋಟಿಗಳಷ್ಟು ಗಿಡ ನೆಡುವ ಗುರಿ ಹೊಂದಲಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದರು. ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. People have come from various states, various districts to make this marathon successful. I congratulate all the winners and most particularly all the participants in this. Winning is just a day's event, but participating is for a cause is very, very important. I congratulate every participant, from particularly I saw a lot of young students, and 2 days before we had children, and today, and the most important today, somebody was pointing out to me, was the forest minister, Mr. Ishwar Kendre, that women participation is more than men this time. So this is a very positive development, and I do not want to come in way of the prize distribution. Together we'll all save the planet. ಬಳಿಕ ವೃಕ್ಷತಾನ್ ಓಟದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಎಂಎಲ್ಸಿ ಸುನಿಲ್ ಗೌಡ ಪಾಟೀಲ್, ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಅಧ್ಯಕ್ಷ ಮಹಂತೇಶ ಬಿರಾದಾರ್, ವಿಜಯಪುರ ಜಿಲ್ಲಾಧಿಕಾರಿ, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದ ಮೆಗಾ ಇವೆಂಟ್ ಯಶಸ್ವಿಯಾಯಿತು. ಚನ್ನವೀರ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.